ಮೇಲೆ ಏಕಾಏಕಿ ಆದಂಥ FIR ಅನ್ನು ನೆನ್ನೆ ಮಾಡಿದೆ ಅಂತೇಳಿ ನಾವು ನೋಡಿದ್ದೀವಿ. ಯಾರೋ ಒಬ್ರು ಅವ್ರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವ್ರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಏಕಾಏಕಿ ಶಾಸಕರನ್ನ ವಿಚಾರಣೆಗೂ ಮಾಡದಲೆ ದಿಢೀರ್ ಅಂತೇಳಿ FIR ಮಾಡಿಬಿಟ್ರೆ ಏನ್ ಪರಿಸ್ಥಿತಿ? ಶಾಸಕರಾಗ 10 ಕಾರ್ಯಕ್ರಮಗಳು ಹೋಗ್ತಾ ಇರ್ತಾರೆ, ಅದಕ್ಕೆಲ್ಲ ಗಲಾಟೆಗಳಿಗೆ ಶಾಸಕರ ಕಾರಣನಾ? ಇದ್ಯಾರೋ ವೇದವ್ಯಾಸ ಒಬ್ಬರು ಅಲ್ಲ, ನಾಳೆ ಇನ್ನೊಬ್ರು ಮೇಲೆ ದೂರು ಕೊಡ್ತಾರೆ, ಹಂಗಾರೆ FIR ಮಾಡ್ತೀರಾ? ಈ ಪರಿಸ್ಥಿತಿ ಆದ್ರೆ ಶಾಸಕರ ಕೆಲಸ ಮಾಡೋದು ಹೆಂಗಾಗುತ್ತೆ? ಹಂಗಾಗಿ ಏಕಾಏಕಿ ಯಾಕೆ FIR ಮಾಡಿದ್ರಿ ಅನ್ನುವಂಥದ್ದು ಚರ್ಚೆ ಅಷ್ಟೇ. ಅಲ್ಲ, ಈಗ ಪರಮೇಶ್ವರ್ ಸಾಹೇಬ್ರೆ ಒಂದೇ ನಿಮಿಷ, ಈಗ ನಾವು ಇಲ್ಲಿದ್ದೀರಪ್ಪ, ನಮ್ಮ ಮೇಲೆ ನಾವು ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ತಾವು ಮಾಡಿದ್ದೀರ, 2ನೇ ಸರಿ ಅಲ್ಲ ನೀವು, 3ನೇ ಸರಿನಾ? ಅದಕ್ಕೆ ಸಮಸ್ಯೆಗಳಾಗ್ತಾ ಇರೋದು, ಸಮಸ್ಯೆಗಳೇ ಆಗ್ತಾ ಇರೋದಕ್ಕೆ 3ನೇ ಸರಿ ಆಗ್ಬಾರ್ದು. ಹೋಮ್ ಮಿನಿಸ್ಟರ್ ದಾರಿಯಲ್ಲಿ ಇದಾರಲ್ಲ, ದಾರಿಯಲ್ಲಿ ಬಹಳ ಜನ ಇದ್ದಾರೆ, ಅವರು ಇದ್ದಾರೆ ಅದರಲ್ಲಿ. ಇಲ್ಲಿ ಒಂದು ನನಗೆ ಅರ್ಥ ಆಗದೆ ಇರೋವಂಥದ್ದು, ಈಗ ಯಾವುದೋ ಗಲಭೆ ಆದ್ರೆ ಯಾರೋ ಗಲಭೆ ಆಗಿರ್ತಾ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ? ಅದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಏನಾದ್ರೂ ಬೇಕಲ್ಲ, ಅಲ್ಲ ರೈಟಿಂಗ್ ಅಲ್ಲೋ ಅಥವಾ ಹೇಳಿರೋ ವಾಯ್ಸೋ ಅವ್ರು ಮಾತಾಡಿರೋ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ವಿಡಿಯೋನೋ ಅಥವಾ ಫೋನ್ ಕಾಲು ಏನಾದರೂ ಒಂದು ಸಾಕ್ಷಿ ಇಟ್ಕೊಂಡು FIR ಮಾಡೋದನ್ನ ನಾನು ನೋಡಿದ್ದೀನಿ. ಏನು ಇಲ್ದಿರ FIR ಮಾಡ್ತಾರೆ ಅಂತ ಹೇಳಿದ್ರೆ ಏನು? ಯಾವುದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ? ನಾವು ಗೂಂಡಾ ರಾಜ್ಯನ ಇದು? ಅಂದ್ರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಬರ್ತಾರೆ ಸಪೋರ್ಟ್ ಆಗಿ? ಶೂನ್ಯ ವೇಳೆ ಸರ್ಕಾರ. ಒಂದ್ ನಿಮಿಷ, ಶಾಸಕರಿಗೆ ಏನಾದ್ರು ಹಿಂಗೆ ಕೇಸ್ ಮಾಡ್ಬೇಕಾದ್ರೆ ನಿಮ್ಮ ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡೋದು, FIR ಮಾಡೋದು ಇತ್ತು. ದಯಮಾಡಿ ಅದನ್ನ ಯಾಕೆ ಮೊಟಕುಗೊಳಿಸಿದ್ರೆ? ಒಂದು ಸ್ವಲ್ಪ ನಮ್ಮ ಘನತೆ ಗೌರವನ ನೀವು ಎತ್ತಿಡಿಬೇಕು. ಶಾಸಕರಿಗೆ ಗೌರವ ಉಳಿಸುವಂತ ಕೆಲಸ ಕಾನೂನಲ್ಲೂ ಕೂಡ ಆಗ್ಬೇಕು ಅಂತ ನಾನು ನಿಮ್ಮನ್ನು ವಿನಂತಿ. ಚರ್ಚೆ ಬೇಡ, ಇದು ಶೂನ್ಯ ವೇಳೆ ಚರ್ಚೆ. ಅವ್ರು ಉತ್ತರ ಕೇಳಿ ಫಸ್ಟಿಗೆ. ಅಲ್ಲಿರುವಂತಹ ಶಾಸಕರ ಮೇಲೆಲ್ಲ ನೀವು ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತಾ ಇದ್ದಾರೆ. ಒಂದೇ ಮಿನಿಟ್ ಸಭಾಧ್ಯಕ್ಷರೇ, ಒಂದ್ ಸಣ್ಣ ಕೇಸ್ ಬೇರೆ ಯಾರಾದ್ರೂ ಬಂದು ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ FIR ಹಾಕ್ಲಿಕ್ಕೆ ಆಗುದಿಲ್ಲ ರೀ, ಅದು ಇದು ಹೇಳ್ತಾರೆ. ಇದೊಬ್ಬ ಶಾಸಕರ ಮೇಲೆ ನೀವು ಒಟ್ಟು ಕರೆದು FIR ಹಾಕ್ತೀರಿ, ಗೃಹ ಸಚಿವರು ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಮಾನ್ಯ ಶಾಸಕರ ಮೇಲೆ FIR ಹಾಕಿದ್ದಾರೆ, ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿವರವಾದ ಉತ್ತರವನ್ನು ನಾಳೆ ನಾನು ತರಿಸಿಕೊಡ್ತೇನೆ. ಯಾವ ಉದ್ದೇಶಕ್ಕೆ ಸುಮ್ಮನೆ ಒಂದು FIR ಹಾಕಬೇಕು ಅಂದರೆ ತಾವು ಗೃಹ ಸಚಿವರಾಗಿದ್ರಿ, ಅದಕ್ಕೆ ತಾವೇ ಹೇಳ್ದಂಗೆ ಸಾಕ್ಷ್ಯ ಬೇಕು, ಆಧಾರ ಬೇಕು, ಮತ್ತು ಯಾವ ಕಾರಣಕ್ಕೆ FIR ಹಾಕ್ತಾರೆ ಎಲ್ಲ ಡೀಟೇಲ್ಸ್ ಬೇಕಾಗ್ತದೆ. ಸುಮ್ಮನೆ ಯಾರು FIR ಹಾಕಕ್ಕೆ ಹೋಗೋದಿಲ್ಲ, ಅದಕ್ಕೆ ಕಾರಣ ಇದ್ದೇ ಇರಬೇಕು. ಒಂದು ವೇಳೆ ಕಾರಣ ಇಲ್ಲದೇ FIR ಹಾಕಿದ್ದಾರೆ ಅಂದರೆ ಆ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ. ಆದ್ದರಿಂದ ನಾನು ನಾಳೆ ಇದಕ್ಕೆ ವಿವರವಾದ ಉತ್ತರವನ್ನು ಒದಗಿಸ್ತೇನೆ.